ಹಲೋ ಎವ್ರಿವನ್, ನಾನು ನಿಮ್ಮ ತೇಜಸ್ಗೌಡ. ಇವತ್ತು ನಾನು ಮಂಗಳೂರಿಂದ ಉಡುಪಿಗೆ ದಾಟ್ಕೊಂಡು ಕೇರಳ ವೆಳಿಯನಾಡ್ ಅನ್ನೋ ಪ್ಲೇಸಲ್ಲಿ ಶೂಟಿಂಗ್ಗೋಸ್ಕರ ಬಂದಿದ್ದೀನಿ. ಎಲ್ಲಿ ನೋಡಿದ್ರು ನೀರು ಗುರು. ಇಲ್ಲಿ ಜೀವನ ಹೇಗ್ ಮಾಡ್ತಾರೆ ಅಂತಾನೆ ಆಶ್ಚರ್ಯ. ನಾವು ರೋಡಲ್ಲಿ ಕಾರಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ನೋಡಿ ಪಕ್ಕದಲ್ಲಿ ಒಬ್ಬ ಬೋಟಲ್ಲಿ ಹೋಗ್ತಾ ಇದ್ದಾನೆ. ನನಗೆ ನಗಬೇಕೋ ಶಾಕ್ ಆಗ್ಬೇಕೋ ಗೊತ್ತಾಗ್ಲಿಲ್ಲ. ಹಾಗೆ ಬೆಳಗಿನ ಜಾವ ಪಯಣ ಮುಂದುವರಿತು. ಲೊಕೇಶನ್ ಎಲ್ಲಿದೆ ಅಂತ ಹುಡುಕಾಟ ನಡೀತಾ ಇದೆ. ಹೋಗ್ತೀವೋ, ರೀಚ್ ಆಗ್ತೀವೋ, ಇಲ್ಲ ವಾಪಸ್ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ. ಹೋಗ್ತಾ ನೀರು ಕಮ್ಮಿ ಆಗ್ತಾ ಬಂತು. ನಮ್ಮ ಲೊಕೇಶನ್ ಕೂಡ ಹತ್ರ ಆಗ್ತಾ ಬಂತು. ಇಲ್ಲಿನ ಜನರ ಜೀವನ ತುಂಬಾನೇ ಕಷ್ಟ. ಈ ಲೊಕೇಶನ್ ಎಲ್ಲ ನೋಡೋಕ್ಕೆ ತುಂಬಾನೇ ಇಷ್ಟ. ಆದ್ರೆ ಇಲ್ಲಿ ಹೇಗೆ ಬದುಕ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಹಾಗೆ ಸುಮಾರು ದೂರ ಹೋಗ್ತಾ ಅಲ್ಲಿ ನೋಡಿ ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗ್ತಾ ಹೋಗ್ತಿದೆ ಅಂತ. ಹಾಗೆ ನೀರಿನ ಪ್ರಮಾಣನೂ ಜಾಸ್ತಿ ಆಗ್ತಾ ಗುರು. ಈ ಆಟೋದವನು ನಮ್ಮ ಮುಂದೆ ಹೋಗ್ತಾನೆ ಇದ್ದಾನೆ ನಿಧಾನಕ್ಕೆ. ಇವತ್ತೇ ಹೋಗ್ತೀವೋ ಸಂಜೆ ಹೋಗ್ತೀವೋ ಗೊತ್ತಿಲ್ಲ. ಇವತ್ತು ಹೋಗ್ತಿರೋ ಲೊಕೇಶನ್ ಅಲ್ಲಿ ನರಿಬೆಟ್ಟ ಅನ್ನೋ ಒಂದು ಸಿನಿಮಾನ ಶೂಟ್ ಮಾಡಿದ್ದಾರೆ. ಆ ಲೊಕೇಶನ್ ಹೆಸರೇ ನರಿಬೆಟ್ಟ ಲೊಕೇಶನ್ ಅಂತ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ನೀರಲ್ಲಿ ಊರೇ ಮುಳುಗೋಗಿದೆ. ನೀರಲ್ಲಿ ಊರಿದೆಯೋ ಊರಲ್ಲಿ ನೀರಿದೆಯೋ ಗೊತ್ತಾಗ್ತಾ ಇಲ್ಲ. ಜನರೆಲ್ಲ ಪಂಚನ್ ಮೇಲ್ ಕಟ್ಕೊಂಡು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಊರ ಹೆಸರು ವೆಳಿಯನಾಡು. ವೆಳ್ಳಂ ಅಂದ್ರೆ ನೀರಂತೆ. ಸಿಕ್ಕಾಪಟ್ಟೆ ಕಷ್ಟ ಗುರು ಜೀವನ ಇಲ್ಲಿ. ಸೊ ಹಾಗೆ ಮುಂದೆ ಹೋಗ್ತಾ ಪಾಪ ಇವರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಬೆಳಗಿನ ಜಾವ ಸುಮಾರು ಟೈಮು 6:20 ಅಲ್ಲಿ ಹೋಗ್ತಾ ಇದೆಯಲ್ಲ ವ್ಯಾನ್, ಅದು ನಮ್ಮ ಶೂಟಿಂಗ್ ಗಾಡಿ. ಅದರಲ್ಲಿ ಶೂಟಿಂಗ್ ಎಕ್ವಿಪ್ಮೆಂಟ್ಸ್, ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾವ ಧೈರ್ಯದ ಮೇಲೆ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ. ಮನೆಗಳೆಲ್ಲ ಮುಳುಗೋಗಿದೆ ಗುರು. ನೀರ್ ಮಧ್ಯ ಮನೆ ಇದೆ. ಸೊ ಸುಮಾರು ಹತ್ರ ಹೋದ್ಮೇಲೆ ನೀರಿನ ಪ್ರಮಾಣನೂ ತುಂಬಾ ಜಾಸ್ತಿ ಆಗ್ತದೆ. ಕಾರಲ್ಲಿ ಕೂತ್ಕೊಂಡಿರೋ ನಮಗೆಲ್ಲ ಹೆದರಿಕೆ ಶುರು ಆಗಿದೆ. ಮುಂದೆ ಹೋಗ್ತಾ ನಮ್ಮ ವ್ಯಾನು ಲೆಫ್ಟ್ ತಗೊಳ್ತು. ಮೋಸ್ಟ್ಲಿ ಊರು ಬಂತು ಅಂತ ಅನ್ಸುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೊಕೇಶನ್. ಅಂತ ಹೇಳಿ ಒಂದು ಮಲಯಾಳಂ ಬ್ಲಾಕ್ ಬಸ್ಟರ್ ಸಿನಿಮಾ ರೀಸೆಂಟ್ ಆಗಿ ಶೂಟ್ ಮಾಡಿದ್ರು. ಇಲ್ಲಿ ಜನಗಳೆಲ್ಲ ಅದ್ರಲ್ಲಿ ಆಕ್ಟ್ ಮಾಡಿದ್ರು. ಒಂದು ಸೆಲ್ಫಿ ತಕೊಂಡು ಹಾಗೆ ಲೊಕೇಶನ್ ರೀಚ್ ಆಗೋರು. ಮನೆ ನೋಡಕ್ ಮಾತ್ರ ಸೂಪರ್ ಆಗಿ ಕಟ್ಟಿದ್ದಾರೆ. ಮನೆ ಮುಂದೆ ಎಲ್ಲ ನೀರು. ಹೋಗೋದು ಹೆಂಗಪ್ಪ, ಈ ನೀರಲ್ಲಿ ಹೆಂಗಪ್ಪ ಇಳಿಯೋದು ಅಂತ ಭಯ ಪಡ್ಕೊಂತಾ ಇದ್ದೆ. ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಹೇರ್ ಡ್ರೆಸ್ಸರು, ಮೇಕಪ್ ಮ್ಯಾನ್ ಅವರೆಲ್ಲ ಪಾಪ ಅವ್ರ ಪೆಟ್ಟಿಗೆ ಎತ್ಕೊಂಡು ಒಳಗೆ ಹೋಗ್ತಿದ್ದಾರೆ ನೋಡಿ ಇವರು. ಇಲ್ಲಿನ ಜೀವನ, ಇಲ್ಲಿನ ಶೂಟಿಂಗು ಅಬ್ಬಬ್ಬಾ. ಆದ್ರೆ ಲೊಕೇಶನ್ ನೋಡಕ್ ಮಾತ್ರ ಸೂಪರ್ ಆಗಿದೆ. ಕಷ್ಟ ಇಲ್ಲದೆ ಯಾವ್ದು ಸುಮ್ಮನೆ ಸಿಗಲ್ಲ ಅಂತಾರಲ್ಲ, ಅದೆಷ್ಟು ನಿಜ ಅಲ್ವಾ? ಸುಮ್ಮನೆ ಹಾಗೆ ವ್ಯೂ ನೋಡೋಣ ಅಂತ ಬಂದೆ. ಈ ನೀರು ಹರಿಯೋದಿಲ್ಲ, ಅಲ್ಲೇ ನಿಂತಿರೋದ್ರಿಂದ ಒಂಥರ ಸ್ಮೆಲ್ ಇದೆ. ಜನ ಇಲ್ಲಿ ಫಿಶಿಂಗ್ ಮಾಡ್ಕೊಂಡು ಅದು ಇದು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ. ನೋಡಿ ನಮ್ಮ ಹೀರೋಯಿನ್ ಸ್ಪೈಡರ್ ಗರ್ಲ್ ತರ ಲೊಕೇಶನ್ ಒಳಗೆ ಎಂಟರ್ ಆಗ್ತಾ ಇದಾರೆ. ಪಾಪ ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಕೈ ಕೊಟ್ಟು ಒಳಗೆ ಕರ್ಕೊಂಡೆ. ಲೊಕೇಶನ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಫೋಟೋ ಸೆಷನ್ ಮಾಡಕ್ಕೆ, ವಿಡಿಯೋಸ್ ತೆಗಿಯಕ್ಕೆ, ಸಿನಿಮಾ ಶೂಟಿಂಗ್ಗೆ ಸೂಪರ್ ಆಗಿ ಕಟ್ಟಿದ್ದಾರೆ. ನಾನು ಪ್ಯಾಂಟ್ ಮೇಲ್ ಮಾಡ್ಕೊಂಡು ಒಂದು ಕಾಫಿ ಕುಡಿಯೋಣ ಗುರು, ಬೆಳಗ್ಗೆ 6:30 ಆಯ್ತಲ್ಲ ಅಂತ ಹೇಳಿ ಮೂವ್ ಆದೆ. ನಮ್ಮ ಕಿಚನ್ ಸೆಕ್ಷನ್ನು ಪಕ್ಕದಲ್ಲಿ ಸೆಟಪ್ ಮಾಡಿದ್ದಾರೆ. ಯಾಕಂದರೆ ಒಳಗಡೆ ಪಾಪ ಕಿಚನ್ನು, ಗ್ಯಾಸ್ ಸಿಲಿಂಡರ್ ಎತ್ಕೊಂಡು ಬರೋಕ್ಕಾಗಿಲ್ಲ ಅವ್ರಿಗೆ. ಅಲ್ಲೇ ಪಾಪ ರೋಡು ಸೈಡಲ್ಲೇ ಒಂದು ಕಿಚನ್ ಸೆಟಪ್ ಮಾಡ್ಕೊಂಡಿದ್ರು. ಅಲ್ಲರಿ ನಮ್ಮ ಡಾರ್ಲಿಂಗ್ ಬರ್ತಾ ಇದ್ದಾನೆ. ತೇಜಾಬಾಯ್ ಅಂತ ಕರೀತಾನೆ. ತುಂಬಾ ಮುದ್ದು, ತುಂಬಾ ಡೀಸೆಂಟ್, ತುಂಬಾ ನೈಸ್ ಹುಡುಗ. ಕಾಫಿ ತಂದು ಕೊಟ್ಟ, ಹಾಗೆ ಹೋದ. ಕಾಫಿ ಕುಡಿದು ಶೂಟ್ ಸ್ಟಾರ್ಟ್ ಆಯ್ತು ಗುರು. ಒಂದು ಬುಲೆಟ್ ಅಲ್ಲಿ ಒಂದು ಒಳ್ಳೆ ಶಾಟ್ ಇಟ್ಟಿದ್ರು. ಹಾಗೆ ಫೋಟೋ ಸೆಷನ್ಸ್ ಕೂಡ ಸ್ಟಾರ್ಟ್ ಆಯ್ತು. ಅಲ್ಲಿ ನೋಡಿ ಹೀರೋ ಎಂಟ್ರಿ. ಬಾಯ್ಸಿಗೆ ಬುಲೆಟ್ ಅಂದ್ರೆ ಎಷ್ಟು ಇಷ್ಟ ಅಲ್ವಾ? ಬುಲೆಟ್ ಜೊತೆ ಈ ತರ ವಂಡರ್ಫುಲ್ ಸೀನರಿ ಇದ್ರೆ ವಿಡಿಯೋ ತೆಗಿಯಕ್ಕೆ ಇನ್ನೂ ಮಸ್ತ್. ಈ ಸೀರಿಯಲ್ ತೆಗಿತಿರೋದು ಕೆ ರಾಜೀವ್ ಅಂತ. ಪೇದೊಳಿಯಾದೆ ಅಂತ ಸೀರಿಯಲ್ ಹೆಸರು. ಸನ್ ನೆಟ್ವರ್ಕಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಶೂಟಿಂಗು ತುಂಬ ಫಾಸ್ಟಾಗಿ, ತುಂಬ ಸ್ವೀಟಾಗಿ ನಡೀತಾ ಇದೆ. ಅದೇ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಗುರು. ಇದೇ ರೆಸಾರ್ಟಲ್ಲಿ, ಒಂದು ರೆಸಾರ್ಟ್ ತೋರಿಸ್ತೀನಿ, ಲೆಫ್ಟ್ ಸೈಡಲ್ಲಿದೆ. ನಯನ್ತಾರ ಅವರು ಯೂಶ್ವಲ್ ಆಗಿ ಈ ಲೊಕೇಶನ್ಗೆ ಬರ್ತಾನೆ ಇರ್ತಾರೆ. ನಯನ್ತಾರ ಅವರು ಇದೇ ರೆಸಾರ್ಟಲ್ಲಿ ಯಾವಾಗಲೂ ಉಳ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಜನರು. ರೆಸಾರ್ಟ್ ವ್ಯೂ ಮಾತ್ರ ಸೂಪರ್ ಆಗಿದೆ. ಹಾಗೆ ರೆಸಾರ್ಟ್ ವ್ಯೂ ಜೊತೆಗೆ ಆಪೋಸಿಟ್ ಆ ಒಂದು ಏನು ಬೋಟಿಂಗ್ ಎಲ್ಲ ಮಾಡಿದ್ದಾರೆ ಅದು ಕೂಡ ತುಂಬ ಬ್ಯೂಟಿಫುಲ್ ಅನಿಸುತ್ತೆ ನೋಡೋಕ್ಕೆ. ನಮ್ಮ ಕ್ಯಾಮ್ರಾಮನ್ ಇಲ್ಲೇ ಕ್ಯಾಮ್ರಾ ಇಟ್ಬಿಟ್ರು. ಇವಾಗ ಇಲ್ಲೇ ಒಂದು ಶಾರ್ಟ್ ತೆಗೋಣ, ಬ್ಯೂಟಿಫುಲ್ ಆಗಿದೆ, ವಾರ್ಮ್ ಲೈಟು, ಬೋಟು ಎಲ್ಲ ರೆಡಿಯಾಗಿದೆ ಅಂತ ಹೇಳಿ. ಸೊ ಹಿಂಗೆ ಶೂಟಿಂಗ್ ಶುರು ಆಯಿತು. ಬೆಳಗ್ಗೆ 6:30 6:45 ಶುರು ಆಗಿದೆ ಶೂಟಿಂಗು. ನೋಡೋಣ ಸಂಜೆ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ.
2008ರಲ್ಲೋ 2009ರಲ್ಲೋ ನನಗೆ ಸ್ವಲ್ಪ ನೆನಪಿಲ್ಲ. ಅವಾಗ ತುಂಬ ಫ್ಲಡ್ ಬಂದು ಇಡೀ ಊರೇ ಮುಳುಗೋಗಿತ್ತಂತೆ. ಆ ಫ್ಲಡ್ ಬಂದಾದಮೇಲೆ ಎಲ್ಲ ಮನೆಯವರು ಒಂದೊಂದು ಬೋಟ್ ಇಟ್ಕೊಳ್ಳೋದು ಇಲ್ಲಿ ರೂಢಿಯಾಗಿದೆ. ನೋಡಿ, ಈ ತಾತ ಈ ಬೋಟನ್ನು ಬೆಳಗ್ಗೆನೇ ಬಂದು ಅಲ್ಲಿ ಅದರೊಳಗೆ ತುಂಬಿರೋ ನೀರನ್ನ ತೆಗೆದು ಹೊರಗೆ ಬಿಸಾಕ್ತಾ ಇದ್ದಾರೆ. ಎಷ್ಟು ಕಷ್ಟ ಅಲ್ವಾ ಜೀವನ. ಇದೇ ಬೋಟನ್ನು ರೆಡಿ ಮಾಡ್ಕೊಂಡವರು ಆಫೀಸಿಗೋ ಮಾರ್ಕೆಟಿಗೋ ತರಕಾರಿ ತರೋಕ್ಕೋ ಹೋಗ್ತಾರಂತೆ. ತಾತನ ಕಷ್ಟ ನೋಡಿ ತಾತಂಗೊಂದು ಹಾಯ್ ಹೇಳೋಣ ಅನ್ಸೋದು ಹಾಯ್ ಹೇಳಿದೆ. ಅವರು ಹಾಯ್ ಹೇಳಿದ್ರು. ಶೂಟಿಂಗ್ ಮನೆ ಒಳಗೆ ಬರ್ತಿದ್ದಂಗೆ ಗಾಬರಿ ಗುರು. ಇವರು ರೆಡಿ ಆಗ್ತಾ ಕೂತಿದ್ರು. ಹುಡುಗಿಯರು ಮೇಕಪ್ ಇಲ್ಲದೆ ಕಂಡಿಡಿಯಕ್ಕಾಗಲ್ಲ ಅಂತಾರಲ್ಲ, ಎಷ್ಟು ನಿಜ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. ಎಲ್ರಿಗೂ ಒಂದೊಂದು ಹಾಯ್ ಹೇಳಿ ನಮ್ಮ ರೂಮ್ ಒಳಗೆ ಬಂದೆ. ನಮ್ಮ ಶಾಂತಪ್ಪ ಮಾಮ ಅಂತ ಹೇಳಿ ಚಿಕ್ಕಪ್ಪನ ಕ್ಯಾರೆಕ್ಟರ್ ಮಾಡ್ತಾರೆ. ಒಳ್ಳೆ ಗೊರಕೆ ಹೊಡಿತಾ ಇದ್ರು. ಇವರೇ ನಮ್ಮ ಡೈರೆಕ್ಟರ್ ರಾಜೀವ್ ಸರ್. ಪಕ್ಕದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್, ಹಾಗೆ ನಮ್ಮ ಹೀರೋಯಿನ್ನು. ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಶಾರ್ಟ್ ತೆಗೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ, ಉಮಾ ನಾಯರ್ ಅಂತ ಹೇಳಿ. ವಂಡರ್ಫುಲ್ ಆಕ್ಟ್ರೆಸ್. ಒಂದೊಳ್ಳೆ ಎಮೋಷನ್ ಸೀನ್ ನಡೀತಾ ಇದೆ. ಸಂಜೆ ಆಯ್ತು, ಒಂದೊಳ್ಳೆ ಸೆಲ್ಫಿ ತಕೊಂಡು ಸ್ನಾಕ್ಸ್ ಅಂತ ತಿನ್ನೋಣ ಅಂತ ಹೋದ್ರೆ ಬಾಳೆಹಣ್ಣು ಬೇಯಿಸ್ಕೊಂಡು ತಗೊಂಡ್ಬಂದಿದ್ರು. ಏನಪ್ಪಾ ಇದು ಬಾಳೆಹಣ್ಣೆ ಬೇಯಿಸ್ಬಿಟ್ಟವ್ರಲ್ಲ ಅಂತ ಹೇಳಿ ಓಪನ್ ಮಾಡಿ ನೋಡಿದೆ. ಇದು ತುಂಬಾ ಸ್ಟ್ರೆಂತ್ ಅಂತೆ. ಫೈನಲಿ ಪ್ಯಾಕಪ್ ಆಯ್ತು. ಸಂಡೇ ಬೇರೆ ಅಲ್ವಾ, ಒಂದೊಳ್ಳೆ ಚಿಕನ್ ಐಟಮ್ ತಿನ್ನೋಣ ಅಂತ ಚಿಕನ್ ಅಲ್ಫಾಹಮ್ನ ಆರ್ಡರ್ ಮಾಡಿದೆ. ಅವನು ಒಳ್ಳೆ ಬೇಯಿಸ್ತಾ ಇದ್ದ ಗುರು. ಬಾಯಲ್ಲಿ ನೀರು ಬರ್ತಾ ಇತ್ತು ನೋಡಕ್ಕೆ. ಆಹಾ, ಜಿನಿ 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 ಅಂತ ಇತ್ತು. ಪಾರ್ಸಲ್ ಕಟ್ಸ್ಕೊಂಡು ಸಂಡೇ ಅಲ್ವಾ ರೂಮ್ ಕಡೆ ನಡೆದೆ. ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಲವ್ ಮಾಡಿ.